ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತೇನು ಟಿ ಸಿ ಎಸ್ ರಿಸಲ್ಟ್ ಬಗ್ಗೆ ಹೇಳ್ತೀನಿ ಎಲ್ಲರಿಗೆ. ಇದು ನಂದು ಫಸ್ಟ್ ವಿಡಿಯೋ ಅದ ಯೂಟ್ಯೂಬ್ ಚಾನಲ್ದಾಗ. ಇದು ನೋಡಮ್ಮ ಹೆಂಗೆ ಹೋಗ್ತದ ಅಂತ. ಇಲ್ಲಿ ನೋಡ್ರಿ, ಫಸ್ಟ್ ಏನಂದರೆ ಇದು ಡಿವಿಡೆಂಟ್ ಕೊಡೋಕ್ಕದ ಎಲ್ಲರಿಗೆ. 11 ರೂಪಾಯಿ ಒಂದು ಶೇರ್ ಇದ್ದರೆ 11 ರೂಪಾಯಿ ಡಿವಿಡೆಂಟು. ಮತ್ತು ಇದು ಏನಂದರೆ ಇದು ಕ್ವಾರ್ಟರ್ಲಿ ವೈಸು ಮತ್ತು ಇಯರ್ಲಿ ವೈಸ್ ಕಂಪೇರ್ ಮಾಡೋಣ ಈ ಶೇರ್ ಬಗ್ಗೆ. ಈಗ ನೋಡ್ರಿ, ಓದು ವರ್ಷ ನೋಡೋಣ ಫಸ್ಟು. ವರ್ಷ 64,479 ಕೋಟಿ ಏನಂದರೆ ಇವ್ರದ್ದು ರೆವೆನ್ಯೂ ಇತ್ತು. ಮತ್ತೇನಂದರೆ ಕ್ವಾರ್ಟ್ರಿಗೆ ಹೇಳಿದ್ದು. ಈಗ ವರ್ಷ 62,613 ವರ್ಷದ ಇದು ಏನಂದರೆ ಕ್ವಾರ್ಟರ್. ಇದು ಏನಂದರೆ ಈ ಕ್ವಾರ್ಟರ್ 63,437 ಕೋಟಿಗಳಲ್ಲೇ ಹೇಳಕತ್ತೀನಿ ನಾ. ಇದು ಈಗ ಏನಂದರೆ ಈಗ ವರ್ಷ ಕಡಿಮೆ ಆಗ್ಯದ. ಏನಕ್ಕೆ ಜಾಸ್ತಿ ಆಗ್ಯದ ನೋಡೋಣ. ಕ್ವಾರ್ಟರ್ಲಿ ವೈಸ್ ಕಡಿಮೆ ಆಗ್ಯದ, ವರ್ಷ ಜಾಸ್ತಿ ಆಗ್ಯದ ನೋಡೋಣ. ನೆಕ್ಸ್ಟ್ ಇದು ಏನಂದರೆ ಇದು ಟೋಟಲ್ ರೆವೆನ್ಯೂ. ಮತ್ತು ಅದ್ರೊಳಗೆ ಏನಂದರೆ ಇದು ಖರ್ಚು ಎಷ್ಟಾಗ್ತದ ಮತ್ತು ಇದು ಎಷ್ಟಾಗ್ತದ ಅನ್ನೋದನ್ನು ನೋಡೋಣ. ಏನಂದರೆ 1.5% ಏನಂದರೆ ಇದು ಜಾಸ್ತಿ ಆಗ್ಯದ ವರ್ಷ. ಇದು ನೋಡಪ್ಪ, ಇದು ಮಾರ್ಕೆಟ್ ಏನಂದರೆ ಎಸ್ಟಿಮೇಷನ್ ಇಷ್ಟು ಬರ್ತದಂತ. ಅವರು ಒಂದೊಂದು ಕಂಪನಿಗಳು ಒಬ್ಬ ಹೇಳೋಣ ಹಿಂಗೆ ಇಷ್ಟು ಬರ್ತವೆ. ಇದೆಲ್ಲ ಏನಂದರೆ ಲೆಕ್ಕ ಮಾಡಿ ನೋಡಿದರೆ ಏನಾಗ್ತದೆ, ಒಂದು ಡಾಟಾ ತೆಗೊಂಬೋದಕ್ಕೆ ಇರುತ್ತೆ ನೋಡಿಬಿಟ್ಟು ಎಷ್ಟು ಬರ್ತದೆ ಅಂದರೆ ಅದು 64,000 ರೂಪಾಯಿ ಬರ್ತದೆ. ಈಗ ಏನಾಗಿದೆ, ಜಾಸ್ತಿ ಆಗ್ಯದ ನೋಡ್ರಿ. ಇದಲ್ಲ, ಇದು ಹಿಡಿಬೇಕು 63,000 ಹಿಡಿಬೇಕು ನಾವು. ಇದಕ್ಕಿಂತ ಏನಾದ್ರು ಕಡಿಮೆ ಆಗ್ಯದ, ಜಾಸ್ತಿ ಆಗಿಲ್ಲ, ಕಡಿಮೆ ಆಗ್ಯದ. ಇದು ಬಿಡಬೇಕು. ಎಲ್ಲ ಇದು ಆಧಾರ್ ಇನ್ಕಮ್ ಬಿಟ್ಟರೆ ಇದು ಏನಂದರೆ ಇದೇ ಪಕ್ಕ ಇನ್ಕಮು. ಇದು ಏನಂದರೆ 64,000 ಇದ್ರೆ 63,000 ಆಗ್ಯದ. ಇವಾಗ ಏನಂದರೆ ಖರ್ಚುಗಳು ನೋಡೋಣ. ಮತ್ತು ಈಗ ನೋಡಿ ಖರ್ಚು ಎಷ್ಟಾಗ್ಯದ, 49,000. ಕ್ವಾರ್ಟರ್ ವರ್ಷ 47, ಈಗ 48. ಇದು ಏನಂದರೆ ಖರ್ಚುಗಳು. ಎಲ್ಲರಿಗಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನೆಟ್ ಇನ್ಕಮ್. ಈಗ ಇದು ಅದಲ್ಲ, ಇದು ಭಾರಿ ಇಂಪಾರ್ಟೆಂಟ್. ಇವು ನೆಟ್ ಈಗ ಕ್ವಾರ್ಟರ್ ಈಗ 12,793. ವರ್ಷ 12,100. ಈ ವರ್ಷ ಜಾಸ್ತಿ ಆಗಿಬಿಟ್ಟು 12,890 ರೂಪಾಯಿ ಕೋಟಿಗಳು ಇವೆಲ್ಲ. ಇದೇನಂದ್ರೆ ಜಾಸ್ತಿ ಆಗಿಬಿಟ್ಟು ಇದೇ ಇಂಪಾರ್ಟೆಂಟ್ ನೋಡಪ್ಪ. ಇದೇ ಎಲ್ಲರಿಗಿನ 6% ಜಾಸ್ತಿ ಆಗ್ಯದ. ಏನಂದರೆ ಈಗ ಅವ್ರದ್ದು ಮಾರ್ಕೆಟ್ದು ನೋಡೋಣ. ಇದು ಎಸ್ಟಿಮೇಷನ್ ಎಷ್ಟೆಷ್ಟು ಒಬ್ಬೊಬ್ಬರು ಏನಂದರೆ ಒಂದೊಂದು ಥರ ಹೇಳ್ಯಾರ. ಮಾರ್ಕೆಟ್ ಎಸ್ಟಿಮೇಷನ್ ಎಷ್ಟಿತ್ತಪ್ಪ ಅಂದರೆ ಒಬ್ರೊಬ್ಬರು ಏನಂದರೆ ಈಗ ಇಲ್ಲ ನೋಡಿ, ಈಗ 12,300, 12,400 ಒಬ್ರೊಬ್ರು ಒಂದು ಇದ್ರದ್ದೆಲ್ಲ ಎವರೇಜ್ ಮಾಡಿ ತೊಗೊಂಡ್ರೆ ಎಷ್ಟು ಬರ್ತದೆ ಅಂದರೆ 12,200 ರೂಪಾಯಿ ಬರ್ತದೆ ನೋಡಪ್ಪ. ಇದು ನೋಡಿ, ಈಗ ಇದ್ರಕ್ಕಿಂತ ಜಾಸ್ತಿ ಬಂದದ. ಆದರೆ ಟೋಟಲ್ ಇನ್ಕಮ್ ಏನಂದರೆ ಅದು ಕಡಿಮೆ ಬಂದದ, ಇದು ಜಾಸ್ತಿ ಬಂದದ. ಮಾರ್ಕೆಟ್ ನೋಡಬೇಕು, ಎಲ್ಲ ನೆಗೆಟಿವ್ ಅಂತ ನಗತ್ತರ. ಎಷ್ಟು ರಿಯಾಕ್ಷನ್ ಬರ್ತದೆ ಅಂತ ಹೇಳಕ್ಕೆ ಬರಲ್ಲ. ಇದೇ ಇಂಪಾರ್ಟೆಂಟ್. ಇ ಪಿ ಎಸ್ ಏನು ಇಂಪಾರ್ಟೆಂಟ್ ಇಲ್ಲ, ಇಷ್ಟೇ ಇರೋದು. ಹೌದಾ ಇಲ್ಲ? ಓಕೆ, ಟಾಟಾ, ಬಾಯ್.